ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಅಸಾಧ್ಯವೂ ಕೂಡ ಸಾಧ್ಯವಾಗುತ್ತದೆ. ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡೆ ಅಂತ ಬೇಜಾರು ಮಾಡಿಕೊಂಡು ಕುಳಿತುಕೊಳ್ಳೋದಕ್ಕಿಂತ ಬೇಡವಾಗಿರುವುದು ನನ್ನಿಂದ ದೂರವಾಗಿದೆ ಎಂದುಕೊಂಡು ಮುಂದೆ ನಡೆಯಬೇಕು. ನಮ್ಮಲ್ಲಿರುವ ಸಮಸ್ಯೆಗಳು ಪರಸ್ಪರ ಕುಳಿತು ಮಾತನಾಡುವುದರಿಂದ ಬಗೆಹರಿಯುತ್ತವೆ. ಅವರಿವರ ಮುಂದೆ ಮಾತನಾಡುವುದರಿಂದ ಸಮಸ್ಯೆಗಳು ಬೆಳೆಯುತ್ತವೆ. ನಾವು ಪಡೆದುಕೊಂಡು ಬಂದ ಬದುಕನ್ನು ಅನುಭವಿಸಲೇಬೇಕು. ನೊಂದು ಕಳ್ಳದಿರು ಮನವೇ. ನೋವು ಕಷ್ಟ ಸಾಗರದ ಅಲೆಗಳೇ ಇದ್ದ ಹಾಗೆ. ಎಷ್ಟೇ ರಭಸವಾಗಿ ಬಂದರೂ ಶಾಂತತೆಯಿಂದ ಹಿಂದಿರುಗಲೇಬೇಕು. ಯಾವತ್ತಿಗೂ ಬೀಳದೇ ಇರುವುದು ನಮ್ಮ ಸಾಧನೆಯಲ್ಲ, ನಾವು ಬಿದ್ದಾಗಲೆಲ್ಲ ಹೇಗೆ ಎದ್ದು ನಿಂತೆವು ಎಂಬುದೇ ಸಾಧನೆ ಕಣ್ರಿ. ನಮ್ಮ ಸಂಬಂಧಗಳು ನೋವನ್ನು ಹಂಚಿಕೊಳ್ಳುವ ಥರ ಇರಬೇಕೇ ಹೊರತು ನೋವನ್ನು ಹೆಚ್ಚಿಸುವ ಥರ ಇರಬಾರ್ದು. ಒಮ್ಮೆ ಒಬ್ಬ ಕೋಗಿಲಿಗೆ ಹೇಳಿದ, ನೀನು ಕಪ್ಪಾಗಿ ಇರದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿದ್ದೆ. ಸಮುದ್ರಕ್ಕೆ ಹೇಳಿದ, ನೀನು ಉಪ್ಪಾಗಿ ಇರದಿದ್ದರೆ ಎಷ್ಟು ಒಳ್ಳೆಯದಿತ್ತು ಅಂತ. ಗುಲಾಬಿ ಹೂವಿಗೆ ಹೇಳಿದ, ನಿನ್ನ ಗಿಡಕ್ಕೆ ಮುಳ್ಳೇ ಇರದಿದ್ದರೆ ಎಷ್ಟು ಒಳ್ಳೆಯದಿತ್ತು ಅಂತ. ಆಗ ಮೂವರು ಒಮ್ಮೆಲೆ ಉತ್ತರ ಕೊಟ್ಟರು, ಎಲೋ ಮನುಜ, ನಿನ್ನಲ್ಲಿ ಬೇರೆಯವರ ಕೊರತೆಯನ್ನು ಹುಡುಕುವ ಗುಣ ಇಲ್ಲದಿದ್ದರೆ ಎಷ್ಟು ಒಳ್ಳೆಯದಿತ್ತು ಅಂತ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿದಾಗ ಸುದ್ದಿ ಮಾಡಬೇಡ. ಸದ್ದಿಲ್ಲದೆ ಸೇವೆ ಮಾಡು, ಆ ಸೇವೆನೇ ಸದ್ದು ಮಾಡುತ್ತದೆ. ಒಮ್ಮೊಮ್ಮೆ ನಮ್ಮ ಒಳ್ಳೆಯತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗುತ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆಯತನ ಒಳ್ಳೆಯದಲ್ಲ ಕಣ್ರಿ. ಹಣ ಎನ್ನುವುದು ಮನುಷ್ಯನ ಸ್ವಭಾವವನ್ನು ಪರೀಕ್ಷೆ ಮಾಡುವ ಒಂದು ವಿಧಾನ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ, ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಕೂಡ ಮಾತನಾಡುತ್ತಾರೆ, ಕೆಟ್ಟವನಾಗಿದ್ದರೂ ಕೂಡ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರಾಗುವುದಿಲ್ಲ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕೂಡಲೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ. ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.